ಮನೆಯಲ್ಲೇ ತಯಾರಿಸಿ ಮ್ಯಾಜಿಕ್ ಕ್ಲೀನರ್. ಇದನ್ನು ಹಾಕಿದ್ರೆ ಸಾಕು, ನಿಮ್ಮ ಟಾಯ್ಲೆಟ್ ಅನ್ನು ಜಾಸ್ತಿ ಉಜ್ಜಿ ತಿಕ್ಕಿ ತೊಳೆಯೋದು ಬೇಡ. ಟಾಯ್ಲೆಟ್ ತುಂಬಾನೇ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಟಾಯ್ಲೆಟನ್ನು ಕ್ಲೀನ್ ಮಾಡೋದು ಬಹಳ ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಯಾಕಂದರೆ ಕೆಲವೊಂದು ಸಲ ಟಾಯ್ಲೆಟ್ ಹೇಗಾಗಿರುತ್ತೆ ಅಂದರೆ, ಎರಡೇ ದಿನಕ್ಕೆ ಟಾಯ್ಲೆಟಲ್ಲಿ ತುಂಬಾ ಕೊಳಕು ತುಂಬಿರುತ್ತೆ. ಇದನ್ನು ಎಷ್ಟೇ ಉಜ್ಜಿ ತಿಕ್ಕಿ ತೊಳೆದ್ರೂ ಕೂಡ ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ. ಟಾಯ್ಲೆಟನ್ನು ಜಾಸ್ತಿಯಾಗಿ ಬಳಸಿದ್ರಷ್ಟೇ ಗಲೀಜಾಗೋದು ಅಂತಲ್ಲ, ಕೆಲವೊಂದು ಸಲ ನೀರಿನಿಂದ ಕೂಡ ಟಾಯ್ಲೆಟ್ ತುಂಬಾ ಗಲೀಜಾಗುತ್ತೆ. ಹಾಗೆಯೇ ಅದರಲ್ಲಿ ಅಲ್ಲಲ್ಲಿ ಸ್ಟೇನ್ಸ್ ಉಂಟಾಗುತ್ತೆ. ಹಾಗಿದ್ರೆ ಏನು ಮಾಡ್ಬೋದು? ಅದಕ್ಕೋಸ್ಕರ ನಾನೊಂದು ಸೂಪರ್ ಕ್ಲೀನರ್ನ ಮನೆಯಲ್ಲೇ ಹೇಗೆ ತಯಾರಿಸೋದು ಅಂತ ತಿಳಿಸ್ಕೊಡ್ತೀನಿ. ಇದನ್ನು ಹಾಕಿ ಸಾಕು, ಜಾಸ್ತಿ ಉಜ್ಜಿ ತಿಕ್ಕಿ ತೊಳೆಯೋದು ಬೇಡ. ನಿಮಿಷದಲ್ಲಿ ನಿಮ್ಮ ಟಾಯ್ಲೆಟ್ ಕ್ಲೀನ್ ಆಗುತ್ತೆ. ಬನ್ನಿ ಹಾಗಾದರೆ ಈ ಸೂಪರ್ ಕ್ಲೀನರ್ನ ಹೇಗೆ ತಯಾರಿಸೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಬೌಲ್ ತಗೊಳ್ಳಿ. ಇದಕ್ಕೆ ಸುಮಾರು ಒಂದು 4 ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆಯೇ ಒಂದು 2 ಚಮಚದಷ್ಟು ನೀವು ಸೋಪ್ ಪುಡಿನ ಹಾಕ್ಕೊಳ್ಬೇಕು. ಯಾವುದಾದ್ರೂ ಸೋಪ್ ಪೌಡರ್ನ ಯೂಸ್ ಮಾಡ್ಬೋದು. ಆಮೇಲೆ ಸುಮಾರು ಒಂದು 2 ಚಮಚದಷ್ಟು ಹಾರ್ಪಿಕ್ನ ಹಾಕ್ಕೊಳ್ಳಿ. ಹಾರ್ಪಿಕ್ ಈ ಎಲ್ಲ ವಸ್ತುಗಳ ಜೊತೆ ಸೇರಿಕೊಂಡು ಚೆನ್ನಾಗಿ ರಿಯಾಕ್ಟ್ ಆಗುತ್ತೆ. ಆದ್ದರಿಂದ ಹಾರ್ಪಿಕ್ನ ಬರೀ ಹಾಕೋದ್ರಿಂದ ಸಿಗುವಂಥ ರಿಸಲ್ಟ್ಗಿಂತ ಇದರಲ್ಲಿ ದುಪ್ಪಟ್ಟಾಗಿ ರಿಸಲ್ಟ್ ಸಿಗುತ್ತೆ. ಆಮೇಲೆ ಇದಕ್ಕೆ ಸುಮಾರು 1 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮ್ಯಾಜಿಕ್ ಕ್ಲೀನರ್ ತಯಾರಾಯಿತು. ಇವಾಗ ಇದನ್ನು ಒಂದು ಈ ರೀತಿಯ ಬಾಟಲ್ನಲ್ಲಿ ಹಾಕಿ, ಒಂದು ಪ್ಲಾಸ್ಟಿಕ್ ಬಾಟಲ್ ಇರುತ್ತಲ್ಲ, ಯಾವುದಾದ್ರು ಜ್ಯೂಸ್ ಅಥವಾ ನೀರಿನ ಬಾಟ್ಲ್ ಇರುತ್ತಲ್ಲ, ಅದಕ್ಕೆ ಈ ರೀತಿ ಹಾಕ್ಕೊಳ್ಳಿ. ಹಾಗೆ ಈ ಬಾಟಲ್ನ ಕ್ಯಾಪನ್ನು ಹೀಗೆ ಹೋಲ್ ಮಾಡ್ಕೊಂಡು ಇಟ್ಕೊಳ್ಳಿ. ನಂತರ ಇದರಿಂದ ನಿಮಗೆ ಈ ಕ್ಲೀನರ್ನ ಟಾಯ್ಲೆಟ್ಗಳಿಗೆಲ್ಲ ಹಾಕ್ಕೊಳ್ಳೋದಕ್ಕೆ ಕನ್ವಿನಿಯೆಂಟ್ ಆಗಿರುತ್ತೆ. ನಾನಿವಾಗ ಈ ಕ್ಲೀನರ್ನಿಂದಲೇ ಟಾಯ್ಲೆಟ್ನ ಕ್ಲೀನ್ ಮಾಡಿ ತೋರಿಸ್ತೀನಿ. ನಾನು ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತಲೇ ಟಾಯ್ಲೆಟ್ನ ಹಾಗೆ ಬಿಟ್ಟಿದ್ದೆ, ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಯಾಕಂದರೆ ಕೆಲವರು ಕೇಳ್ತಾರೆ, ಹಾಗೇ ಇದೆ ನಿಮ್ಮದು ಮೊದಲೇ ಕ್ಲೀನ್ ಆಗಿದೆ, ಇದನ್ನು ಹಾಕಿ ಏನು ಕ್ಲೀನ್ ಮಾಡಿ ತೋರಿಸ್ತೀರಾ ಅಂತ. ಅದಕ್ಕೋಸ್ಕರನೇ ಹಾಗೇ ಬಿಟ್ಟಿದ್ದೀನಿ. ಇವಾಗ ನೋಡಿ, ಈ ಕ್ಲೀನರ್ನ ಎಲ್ಲ ಕಡೆ ಹಾಕ್ಕೊಳ್ತಾ ಇದ್ದೀನಿ. ಕಂಬೋರ್ಡ್ಗೆ ಹಾಕಿ ಸ್ವಲ್ಪ ಒಂದು 10 ನಿಮಿಷ ಬಿಟ್ಟರೆ ಸಾಕು. 10 ನಿಮಿಷ ಬಿಟ್ಟು ಚೆನ್ನಾಗಿ ಸ್ವಲ್ಪ ಈ ರೀತಿ ಉಜ್ಜಿದ್ರೆ ಸಾಕು. ನೋಡಿ, ಜಾಸ್ತಿ ನಾನು ಉಜ್ಜಿನೂ ಇಲ್ಲ, ಹಾಗೇ ಕ್ಲೀನ್ ಆಗಿಬಿಡುತ್ತೆ ಟಾಯ್ಲೆಟು, ಅಷ್ಟು ಚೆನ್ನಾಗಿರುತ್ತೆ. ಹಾಗೆಯೇ ನೋಡಿ, ಇವಾಗ ನಾನು ಫ್ಲೋರ್ಸು ಕೂಡ ಗಲೀಜಾಗಿದೆ, ಫ್ಲೋರ್ಸನ್ನು ಕೂಡ ಇದರಿಂದನೇ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಹೇಗೆ ಕೊಳೆ ಬಿಟ್ಕೊಳ್ತಾ ಇದೆ ಅಂತ. ನೀಟಾಗಿ ಕ್ಲೀನ್ ಆಗುತ್ತೆ. ತುಂಬಾ ಶ್ರಮಪಟ್ಟು ನೀವು ಉಜ್ಜಿ ತಿಕ್ಕಿ ತೊಳೆಯೋ ಅಂಥ ಅವಶ್ಯಕತೆನೇ ಇರೋದಿಲ್ಲ. ಸುಲಭವಾಗಿಯೇ ನೀವು ಟಾಯ್ಲೆಟ್ನ ಕ್ಲೀನ್ ಮಾಡ್ಕೊಳ್ಬೋದು. ಟಾಯ್ಲೆಟ್ ಎಷ್ಟೇ ಕೊಳಕಾಗಿರಲಿ, ಒಂದು 10 ನಿಮಿಷ ಇದನ್ನು ಹಾಕಿ ಹಾಗೆ ಬಿಟ್ಬಿಡಿ. ಆಮೇಲೆ ಒಂದು ಬ್ರಷ್ ತಗೊಂಡು ಸ್ವಲ್ಪ ಉಜ್ಜಿದ್ರೂ ಸಾಕು, ನೀಟಾಗಿ ಟಾಯ್ಲೆಟಲ್ಲಿರುವಂಥ ಕೊಳೆ ಎಲ್ಲ ಹೋಗುತ್ತೆ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.